ರೆಡಿ ಆಯ್ತು ಮೀನುಳಿ ಸಾರು. ಕುಡಿಯೋದ್ ನಾನೇ ಜೋರು. ಜೊತೆ ನಾನು ಕುಡ್ದ್ಬಿಟ್ಟು ಹೋಯ್ತೀನಿ ಬಾರು. ನಿಮ್ಮ ಅಪ್ಪನ ಗೊತ್ತಾದ್ರೆ ಕಳಿಸ್ತಾನೆ ಟೂರು. ಲೇ ಅವನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಎಣ್ಣೆ ಉದ್ರೋಯ್ತು ಸಸಿ ಎತ್ಕೋ. ಹೊಡೆದೋಯ್ತು ಅಷ್ಟೇ ನಮ್ ಜೀವನ. ಹುಳಿ ಅದ್ಭುತವಾಗಿದೆ ಹುಳಿ. ತಂದಿದ್ದು 2 ಮಡಕೆನು ಕೈ ಕೊಟ್ಟು ಆದ್ರೂ ಬಿಡ್ಲಿಲ್ಲ. ಮೀನುಳಿ ನಿಮ್ಗೋಸ್ಕರ ಮಾಡಿದೀವಿ, ತೋರ್ಸಿದೀವಿ, ತಿಂದಿದೀವಿ. ಇದು ಹೊಟ್ಟೆನೂ ಅಲ್ಲ ಕಟ್ಟೆನೂ ಅಲ್ಲ ಕಣ, ನಮ್ ಕರ್ನಾಟಕ ಜನತೆಯ ಪ್ರೀತಿಯ ಕೋಟೆ. ನನ್ನ ಎದೆಯಲ್ಲಿ ಸೆಂಟಿಮೆಂಟ್ ಬರೆಸ್ತವನೆ. ಅಂಟಮ್ಮ ಇವ ಸ್ಪೆಷಲ್ ಏನು? ಮೀನುಳಿ ಬಿಸಿ ರಾಗಿ ಮುದ್ದೆ. ನಮ್ಮಳ್ಳಿನೇ ಅಂದ, ನಮ್ಮಳ್ಳಿ ಅವ್ರಿಗೆ ಇನ್ನೂ ಚಂದ. ಬಾಗುರು ನಮ್ಮಳ್ಳಿಗೆ ಹಂಚ್ಕೊಂತೀನಿ ಜೊತೆಗೆ. ಇದೇನ್ ಹೊಟ್ಟೆನ ಕನ್ನ ಮಾಡಿ ಕಟ್ಟೆನ? ಇದು ಹೊಟ್ಟೆನೂ ಅಲ್ಲ ಕಟ್ಟೆನೂ ಅಲ್ಲ ಕಣ, ನಮ್ ಕರ್ನಾಟಕ ಜನತೆಯ ಪ್ರೀತಿಯ ಕೋಟೆ. ನನ್ನ ಎದೆಯಲ್ಲಿ ಸೆಂಟಿಮೆಂಟ್ ಬರೆಸ್ತವನೆ. ಏನ್ ಬಾಸು ಸಖತ್ತಾಗಲ್ದೆ. ಇದೇ ತರ ಮಾತಾಡ್ಕೊಂಡೆ ಸರಿಯಾಗಿ ಎಲ್ಲ ಬಾಡ್ನೆಲ್ಲ ತಿನ್ಕೋತೀರಿ. ಬರೀ ಇದೇ ಡೈಲಾಗ್ ಹೊಡಿಯೋದು, ಬಾಡ್ ತಿನ್ನೋದು. ಏನ ನಾವು ನಮ್ಮ ಜನತೆ, ಕರ್ನಾಟಕದ ಜನತೆಗೋಸ್ಕರ ಬಾಡ್ ತಿನ್ನೋದು. ಅಣ್ಣ ನಾನು ಹುಟ್ಟಿರೋದು ಜಡಿಯಕ್ಕೆ. ನೀವು ಅದಕ್ಕೆ ಅಲ್ವಾ ಸರ್ ಫೇಮಸ್? ಇವತ್ತು ಅದ್ಭುತವಾದ ಮೀನು ಊಟ ಮಾಡ್ತಾ ಇದ್ದೀವಿ. ಅದರಲ್ಲೂ ಮೀನುಳಿ, ಅದು ಮಡಕೆ ಮೀನುಳಿ ಸಖತ್ತಾಗಿರ್ತದೆ. ಆದರೆ ಅದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಮಸಾಲೆ. ಯಾವ ಥರ ಹುಳಿಗೆ ಮಸಾಲೆ ಹಾಕ್ತೀವಿ ಅಂತ, ಆ ಮಸಾಲೆ ಯಾವ ಥರ ಮಾಡ್ಕೊಳ್ಳೋದು ಅಂತ ನಿಮ್ಗೆ ತೋರಿಸ್ತೀನಿ. ಬನ್ನಿ ಮಸಾಲೆ ಮಾಡ್ಕೊಳ್ಳೋಣ ಮೀನುಳಿಗೆ. ಸೂಪರ್ ಆಗಿರೋದು. ಲೋಕಿ ಬಾಸು, ಓ ಬಸು ಬರ್ಲಿ ಮೀನುಳಿ ಐಟಮ್, ಬರ್ಲಿ ತಗೊಬನ್ನಿ. ಬಸು ತಂದೆ. ಓಹೋ ಮಸಾಲೆ ಏನ್ ಬಾಸು ಹಿಂಗೆಲ್ಲ ಕಟ್ ಮಾಡಿದ್ರೆ? ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಟೊಮೊಟೊ ಹಣ್ಣು, ಬೆಳ್ಳುಳ್ಳಿ, ಶುಂಠಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಧನಿಯಾ ಕಾಳು, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಒಳ್ಳೆ ಕಲರ್ ಬರ್ತದೆ ಸಾಂಬಾರು. ಖಾರದ ಮೆಣಸಿನ್ಕಾಯಿ ಸ್ವಲ್ಪ, ಉರ್ಗಡ್ಲೆ, ಕಾಳುಮೆಣಸು, ಜೀರಿಗೆ. ಮೀನು ಹುಳಿ ಮಾಡಬೇಕು ಅಂದರೆ ಮೇಯ್ನಾಗೆ ಹುಣ್ಸೆಹಣ್ಣು ಹಾಕ್ಕೊಳ್ಳೇಬೇಕು. ಹುಣ್ಸೆಹಣ್ಣು ಬಿಟ್ಟು ಯಾವ ಹುಳಿ ಹಾಕ್ಕೊಂಡ್ರು ಚೆನ್ನಾಗಿ ಬರೋಲ್ಲ ಮೀನು. ಸಖತ್ತಾಗಿರ್ತದೆ, ಮಜಾ ಬರ್ತದೆ. ನಮ್ಮ ಮುಗೆ ಅಂಬೋಗಿ ಮಜಾ ಬರಬೇಕು ಅಂದರೆ ಹುಣ್ಸೆಹಣ್ಣು ಹಾಕ್ಕೊಳ್ಳೇಬೇಕು. ಕೊನೆಯದಾಗಿ ಮಸಾಲೆಗೆ ಹುಣ್ಸೆಹಣ್ಣು. ಏನು ಇವತ್ತು ಮಸಾಲೆಗೆ ಕೂಗ ಕರಿಲೇ ಇಲ್ಲ ನೀನು ರುಬ್ಬಕ್ಕೆ? ಓಹೋ, ನಾನು ಮುಗೆ ಅಂಬೋಗಿ ಮಜಾ ಬತ್ತು ಅಂದ ತಕ್ಷಣ ಆಲೆ ಓಡ್ ಬಂದು ಕೂತಿದ್ಯಲ್ಲ ನೀನು. ಆ ಪದ ಕೇಳ್ದಕ್ಕೆ ಬುಡಕೈತದ ಬಾಸು. ಬಂದೆ ನೋಡಿ ಈಗ 2 ನಿಮಿಷಕ್ಕೆ. ಸರಿ ಇವತ್ತು ಮೀನುಗಳ ಕತೆ ಮುಗೀತು. ಚೆನ್ನಾಗಿ ರುಬ್ಕೊ ಬಂದು ಮೀನು ರುಬ್ಬಿಡ್ತಾನೆ. ಅಡುಗೆ ಎಣ್ಣೆ, ಎಣ್ಣೆ ಉದ್ರೋಯ್ತು ಸಸಿ ಎತ್ಕೋ. ಕ್ಯಾಡೆ ಅಯ್ಯೋ ಎಣ್ಣೆ ಸುರಿದೈತೆ ಕಣ. ಎಣ್ಣೆ ಹೊಡೆದೋಯ್ತು ಅಷ್ಟೇ ನಮ್ ಜೀವನ. ಎಣ್ಣೆ ಸುರಿತೈತೆ ಕಣ. ಯಾವ ಕಡೆ ಅದು ತೆಳ ಎಲ್ಲ ಇಷ್ಟ ತೆಳಗಿರ ಮಾಡಕ್ಕೆ ಕಳೆದೋ ಜೀವನಕ್ಕೆ ಯಾವತ್ತೂ ಯೋಚನೆ ಮಾಡಬಾರ್ದು. ಯಾಕೆ ತಪ್ಪಲೆ ಮಡಗ್ತಾವನೆ ಅಂತ ನೀವು ತಿಳ್ಕೊಂಡಿರ್ಬೋದು. ಮಡಕೆ ಹೊಡೆದೋಯ್ತು, ಏನು ಮಾಡೋಕ್ಕಾಗಲ್ಲ. ಈಗ ತಪ್ಪಲೆ ಮಾಡ್ತಾ ಇದೀವಿ. ಏನೋ ತಪ್ಪಲೆ ಮಾಡ್ತಾ ಇದೀವಿ, ಬೇಜಾರೇನೋ? ತಿಂತೀಯೇನೋ? ಅಣ್ಣ ಯಾವ್ದ್ರಲ್ಲಿ ಮಾಡ್ರು ಏನಂತೆ, ನನ್ ತಿನ್ನೋದ್ ಮುಖ್ಯ ಅಷ್ಟೇ. ಏನ್ ಚಾಲೂಕಿದ್ಯೋ ಮಗನ? ನಿನ್ನಂತ ಕಂದ ಇರ್ಬೇಕು ಕಣೋ. ಅಡುಗೆ ಎಣ್ಣೆ, ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ, ಹೆಚ್ಕೊಂಡಿರೋ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು,
ಮಾಡಿದ್ಯಾ? ಓ ಎಲ್ಲ ರೆಡಿ ಆಯ್ತು ಬಾ, ಪಾತ್ರೆಯಲ್ಲೆಲ್ಲ ರೆಡಿ ಆಗದ ಈಗ. ಇದೇನ್ ಬಾಸು ಇದು? ಮಡಕೆ ಮೀನುಳಿ ಅಂತ ಇದೆಯಲ್ಲ, ಪಾತ್ರೆ ಮಡಗಿದ್ಯಲ್ಲ. ಜನ ಈಗ ಚೇಂಜ್ ಕೇಳ್ತಾ ಇದ್ದಾರೆ ಸರ್. ಏನ್ ಮಾಡೋದ ಬಾಸು, ಎಲ್ಲ ಪೀಸ್ ಅದಕ್ಕೆ ನಾನು ಇರ್ಬೇಕು ಅನ್ನೋದು. ಅದಕ್ಕೆ ನೀನ್ ಇರ್ಬೇಕಾಯ್ತು ನೋಡು. ನೀನು ಹೊಟ್ಟೆ ತರ ನಿಂದು ಹೊಟ್ಟೆ ಯಾವಾಗ ಡಮ್ ಅಂತದೆ ಅಂತ ನಮ್ಮ ವೀಕ್ಷಕರು ಕೇಳ್ತಾ ಇರ್ತಾರೆ. ನೋಡ್ರಿ ನಮ್ಮ ಮಡ್ಕೆನೇ ಡಮ್ ಅಂದ್ಬಿಡ್ತು ಬಾಸು. ಇದು ಅಭಿಮಾನಿಗಳು ಕೋಟೆಂಗೆಲ್ಲ ಹೊಡೆದೋಗಲ್ತು, ಆದ್ರೂ ನೀನ್ ಮಡಕೆ ಹೊಡ್ಕೋದ್ ಬೇಜಾರಾಯ್ತು. ತಲೆ ಕೆಡ್ಸ್ಕೊಬೇಡ. ಅದ್ವಿತ್ ಹೇಳವ್ರು ಹೆಂಗ್ ಮಾಡಿದ್ರು ತಿಂತೀನಿ ಅಂತ. ನೀನ್ ತಿಂತೀಯ ತಿನ್ನಲ್ವ ಹೇಳು? ಜನ ವೀಕ್ಷಕರಿಗೋಸ್ಕರ ಜಡ್ದಾಕ್ಬಿಡ್ತೀನಿ. ಅಯ್ಯಯ್ಯೋ ನೀನ್ ಯಾರು? ನೂರ್ದುಲ್ಲಾ. ಮೀನುಳಿ ಮಸಾಲೆ, ಎಣ್ಣೆ ಒಳಗೆ ಮಸಾಲೆ ಚೆನ್ನಾಗಿ ರೋಸ್ಟ್ ಆಗೈತೆ. ಇವಾಗ ನೀರು ಹಾಕೊಬಿಡೋಣ. ನೀರು ತಿಲಕ ಏನ ಬರೀ ಅನ್ನ ತಿಂದ್ರಾಗಲ್ಲ, ಇಟ್ಟು ತಿನ್ಬೇಕು. ಒಂದ್ ಮಾತು ಹೇಳ್ತೀನಿ ಕೇಳು. ಏನು ಅದು? ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂದ್ರೇನು? ಇಟ್ಟು ತಿಂದ್ಬಿಟ್ಟು ಬೆಟ್ಟನ ಆರಾಮಾಗಿ ಇಟ್ಬಿಡ್ಬೋದು. ಚೆನ್ನಾಗಿ ಹೇಳಿದ್ರಿ. ಇಲ್ಲಿ ಇಟ್ಟು ಮಾಡ್ತಾರೆ, ತಿನ್ಬಿಟ್ಟು ಹತ್ತತ್ಯಾ ಎತ್ತೆ ಬಿಡ್ತೀನಿ. ಓವರ್ ಆಕ್ಟಿಂಗ್ ಮಾಡ್ಬೇಡ ಕಣೋ, ನಾನು ಹೇಳ್ದಷ್ಟೇ ಕಾಸು ಕೊಡೋದು, ಅದ್ರ ಮೇಲೆ 5 ಪೈಸೆ ಕೊಡಲ್ಲ. ಅರ್ಥ ಆಯ್ತಾ? ಮೀನುಳಿಗೆ ಬೇಕಾಗಿರೋದು ಹುಣ್ಸೆಹಣ್ಣುಳಿ. ಹುಣ್ಸೆಹಣ್ಣುಳಿ ಜೋರಾಗಿ ಹಾಕೊಳ್ಳಿ, ಮೀನುಳಿ ಸೂಪರಾಗಿ ಬರ್ತದೆ. ಕಲ್ಲುಪ್ಪು, ಮೀನು, ಮಸಾಲೆ ಎಲ್ಲ ಬೆಂದಮೇಲೆ ಲಾಸ್ಟಲ್ಲಿ ಮೀನು ಹಾಕಿ 10 ನಿಮಿಷ ಸಾಕು. ಮೀನು ಬೆಂದು ಹೋಗುತ್ತೆ. ನೋಡ್ತಾ ಇರ್ಬೋದು ನೀವು. ಆಗಲೇ ಈಗ ಹಾಕಿದ್ದೀನಿ, ಆಗಲೇ ಯಾವ ಥರ ಆಗಿದೆ ನೋಡಿ. 5 ನಿಮಿಷ ಸಾಕು, ಬೆಂದೋಗುತ್ತೆ. ರೆಡಿ ಆಯ್ತು ಮೀನುಳಿ ಸಾರು. ಕುಡಿಯೋದ್ ನಾನೇ ಜೋರು. ಜೊತೆ ನಾನು ಕುಡ್ದ್ಬಿಟ್ಟು ಹೋಯ್ತೀನಿ ಬಾರು. ನಿಮ್ಮ ಅಪ್ಪನ ಗೊತ್ತಾದ್ರೆ ಕಳಿಸ್ತಾನೆ ಟೂರು. ಲೇ ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಓ ಅನ್ನ ಅಣ್ಣ ತಲೆ ಕಡೆ ತಲೆ. ಲೋ ತಿಲಕ, ಬೇಕಾದ್ರೆ ಇನ್ನೊಂದೇ 2 ತಲೆ ಎಕ್ಸ್ಟ್ರಾ ಹಾಕಿಸ್ಕೊ ತಿನ್ಬಿಡು. ನಮ್ ತಲೆ ಮಾತ್ರ ತಿನ್ಬೇಡ. ಸೂಪರ್ ಆಗಿ ಹೇಳ್ದೆ. ಸೂಪರ್. ಮೀನುಳಿ ಮಾಡಿದ್ದೀವಿ, ಸಖತ್ತಾಗೈತೆ ಮೀನುಳಿ. ಕೆಂಪುಗೆ ಕುಡಿತಾ ಇದ್ರೆ ಆನಂದನೇ ಆನಂದ. ಇದೇನ ಮುರ್ಕೊಬಿಟ್ಟು ಒಂದು ರೌಂಡ್ ಹಿಂಗೆ ಒಳ್ಳಾಡಿಸ್ಬಿಟ್ಟು ಬಾಯಿಗೆ ಇಕ್ಕೊಂಡ್ರೆ ಹಂಗೆ ಬಸ್ಸು ಹೋದಂಗೆ ಹೋಯ್ತದೆ. ಸ್ವರ್ಗ. ಮೀನುಳಿ ಜೊತೆ ಮುದ್ದೆ ತಿನ್ನೋದೇ ಒಂದು ಚಂದ ಕಣ್ರಿ. ಸೂಪರ್. ನನ್ನ ತಲೆಲ್ಲ ಐತೆ 4 ಸುಳಿ ತಿಂತಾ ಇದೀನಿ ಮೀನುಳಿ. ಮಗ, 1 ಸುಳಿ ಇದ್ರೆ 1 ಮದುವೆ ಆಯ್ತಾರಂತೆ. 4 ಸುಳಿ ಇದ್ರೆ ಲೇ, ಇಂಥ ತರಲೆ ಪ್ರಶ್ನೆ ಎಲ್ಲ ಕೇಳ್ಬಿಟ್ರೆ ನೀನು ನಲ್ಕಿದ್ ಕೈ ಕೊಟ್ಬಿಡ್ತೀನಿ ನನ್ನ ಮಗನೇ. ವಿಡಿಯೋದಲ್ಲಿ ನೋಡ್ತಾ ಇದ್ದೆ, ನೋಡೋಣ ಅಂದ್ಬಿಟ್ಟು ನಾನೇ ಬಂದೆ, ಟೇಸ್ಟ್ ಮಾಡಿದೆ. ಮೀನುಳಿ ಸೂಪರ್ ಆಗೈತೆ. ಕ್ಷಮೆ ಇರಲಿ ವೀಕ್ಷಕರೇ, ಸ್ವಾದಿಷ್ಟವಾಗಿ ಇಷ್ಟು ದಿನ ಸವಿತಿದೆ. ಇವತ್ತೊಂದು ದಿವಸ ಯಾಕೆ ಸವಿಯೋಕ್ಕಾಯ್ತಲ್ಲ ಅಂದರೆ ಮೀನಲ್ಲಿ ಸ್ವಲ್ಪ ಮುಳ್ಳುಗಳು ಜಾಸ್ತಿ ಇರೋದ್ರಿಂದ ಅಷ್ಟು ಇದಾಗಿ ಸವಿಯೋಕ್ಕಾಗ್ತಾಯಿಲ್ಲ. ಆದರೂ ನಿಮಗೋಸ್ಕರ ಸವಿತಾ ಇದ್ದೀನಿ. ಹೆಂಗಿದೆ ಅಂದರೆ ಮೀನುಳಿ, ಹುಳಿ
ಕುಡಿತಾ ಇದ್ರೆ ಅದ್ಭುತವಾಗಿದೆ ಹುಳಿ. ನೀವು ಮಾಡಿಕೊಂಡು ತಿನ್ಕೊಳ್ಳಿ. ಮುಗ್ಯಾಂಬೋಗಿ ಮಜಾ ಬಂತು, ಸೂಪರು. ವೀಕ್ಷಕರೇ, ಇವತ್ತಿನ ರೆಸಿಪಿ ಮೀನು ಹುಳಿ, ಈ ಹುಣಸೆ ಹುಳಿ, ಈ ಮಸಾಲೆ ಐಟಮ್ ಎಲ್ಲ ಹಾಕಿ ಮಾಡವ್ರೆ. ತಿಂದವ್ರು ನಗಡಿ ಬಂದಿದ್ರು ನಗಡಿ ಹೊಂಟೋಗ್ಬೇಕು ವೀಕ್ಷಕರೇ, ಆ ಥರ ಇದೆ. ಸೂಪರ್ ಆಗದೆ ವೀಕ್ಷಕರೇ, ನೀವು ಮಾಡ್ಕೊಳ್ಳಿ. ಯಾರ್ಯಾರು ನಗಡಿ ಗಿಡಿ ಆಗಿದ್ರೆ ನಗಡಿ ಇಮಿಡಿಯೇಟ್ಲಿ ಹೊಂಟೋಯ್ತದೆ. ಸೂಪರ್. ವೀಕ್ಷಕರೇ, ನಮ್ಮ ತಂಡದವ್ರ ಕಡೆಯಿಂದ ಕ್ಷಮೆ ಇರಲಿ. ಮಡಕೆ ಮೀನು ಹುಳಿ ಮಾಡೋಣ ಅಂತ ತಂದಿದ್ದು 2 ಮಡಕೆನೂ ಕೈ ಕೊಟ್ಟು ಏನು ಮಾಡೋಕ್ಕಾಗಲಿಲ್ಲ. ಆದರೂ ಬಿಡಲಿಲ್ಲ. ಮೀನು ಹುಳಿ ನಿಮಗೋಸ್ಕರ ಮಾಡಿದ್ದೀವಿ, ತೋರಿಸಿದ್ದೀವಿ, ತಿಂದಿದ್ದೀವಿ. ನೋಡಿರ್ಬೋದು ಎಲ್ಲ ಟೈಮ್ ಆಗಿ ಕತ್ಲೆ ಆಗೋಯ್ತು ಫುಲ್ಲು. ಕತ್ಲೆಲ್ಲ ವಿಡಿಯೋ ಮಾಡ್ತಾ ಇದ್ದೀವಿ. ಕತ್ಲೆಲೆ ವಿಡಿಯೋ ಕ್ಷಮೆ ಇರಲಿ. ದಯವಿಟ್ಟು ಕ್ಷಮಿಸಿ. ನೆಕ್ಸ್ಟಿಂದ ಇನ್ನು ಆಯೋಜಕವಾಗಿ ಒಳ್ಳೆ ಮಡಕೆಯನ್ನು ತಂದು ಮಾಡ್ತೀವಿ. ಈ ಸಾರಿ ಸ್ವಲ್ಪ ಇದಾಗಿದೆ, ಕ್ಷಮೆ ಇರಲಿ. ಮಡಕೆಯವನ್ ಯಾಮಾರಿಸ್ಬಿಟ್ಟ ನಮ್ಗೆ. ಕ್ಷಮೆ ಇರ್ಲಿ. ಸಖತ್ತಾಗಿರ್ತದಣ್ಣ, ಯಾವುದೇ ಕಾರಣಕ್ಕೂ ಹೊಡೆದೋಗಲ್ಲ ಅಂದಿದ್ದ. ನೋಡು ಅರ್ಧ ಗಂಟೆಗೆ ಡಮಾರ್ ಅಂದೋಯ್ತು. ಅದರಿಂದ ಸ್ವಲ್ಪ ಲೇಟ್ ಆಯಿತು. ಈ ಸಲ ನೀವು ಹೊಟ್ಟೆಗೆ ಹಾಕೊಳ್ಳಿ. ಮುಂದಿನ ಸಲಿಗೆ ಇನ್ನೂ ಸೂಪರಾಗಿರೋ ಮಡಕೆ ಹುಡುಕಿ, ಸ್ಟ್ರಾಂಗ್ ಆಗಿರೋದು ಹುಡುಕಿ, ಒಳ್ಳೆ ಮೀನು ಹುಳಿ ಮಾಡಿ ತೋರಿಸ್ತೀವಿ ನಿಮಗೆ. ಅಂತ ತೆಂಗಿತ್ತು ರೆಸಿಪಿ. ಸಂಜೆ ಆದ್ಮೇಲೆ ಆಯ್ತದೆ ಚಳಿ. ಸೂಪರ್ ಮೀನು ಹುಳಿ. ಬಾಯ್. ಓಟ್ ಬತ್ತೀಯಾ? ಟಾಟಾ. ಓಟ್ ಬಾ.